ರಾಯಣ್ಣ ಸತ್ತಿಲ್ಲ ಅಂತ ಒಂದು ಶಕ್ತಿ ಅದ ಅಂತ ತಿಳ್ಕೊಂಡು ಇವತ್ತು ಘಟನೆಗಳು ಇಂತ ಘಟಿಸ್ತಿರ್ತಾ ಇರ್ತಾವ. ಯಾವ ಪುಣ್ಯಾತ್ಮರು ಮಹಾಪುರುಷರು ಸತ್ತಿಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಅಂತ ಶಕ್ತಿ ಆಯ್ತು ತಿಳ್ಕೊಂಡು ನಂದಗಡದಿಂದ ಓಡಾಡಿ ಅವ್ರು ಸುರಿಸಿದ್ದು ಕೆಂಪು ಮೈ ಬಣ್ಣ ಆಗಿತ್ತು ಎಲ್ಲ. ಆ ರೋಮಾಂಚ ನೋಡ್ರಿ, ದೈವದ ಕಣ್ಣಾಗ ನೀರು ಬರ್ಬೇಕಂತ ಸನ್ನಿವೇಶ. ಅಂತ ಒಂದು ಶಕ್ತಿ ಅದ, ಅಂತ ಒಂದು ಶಕ್ತಿ ಯುವಕರಲ್ಲಿ ಅದ, ಅಂತ ಪುಣ್ಯಾತ್ಮರ ಶಕ್ತಿ ಅದ ಅಂತ ತಿಳ್ಕೊಂಡು ಇವತ್ತು ಎಲ್ಲ ಇಂಥ ಘಟನೆಗಳಲ್ಲಿ ನಡೀತಿರ್ತಾವೆ. ಅದಕ್ಕೆ ಇರ್ಲಿ, ಇಷ್ಟೇ ಅಲ್ಲ, ಇವತ್ತು ರಾಯಣ್ಣನಾಗಿ ಇವತ್ತು ಒಂದು ನೆನಪು ಮಾಡಿಸುವಂತ ಹೇಳಿದ್ರಿ. ಇಷ್ಟೇ ಆತರ ಜಯಂತಿಗೋಸ್ಕರ ಒಂದು ನಮನವನ್ನ ಸಲ್ಲಿಸಬೇಕಾಗುತ್ತದೆ. ಮತ್ತೆ ಹೊಟ್ಟೆ ಮೆಟ್ಟಿ ಬಾರೋ ರಾಯ ಕಂದಾಡ ನೆಲ ಮನ್ನ ಹರಕಿ ವಾಸ ನಿನ್ನ ಅರಕಿ ಮಾಡತೀನಿ ಎರ್ದು ಹಾಲಗಿನ್ನ ಹರಕಿ ವಾಸ ನಿನ್ನ ಅರಕಿ ಮಾಡತೀನಿ ಎರ್ದು ಹಾಲಗಿನ್ನ. ಜನವರಿ 26 ಗಲ್ಲಿಗೆ ಹಾಕ್ಯಾರೋ ರಾಯಣ್ಣನ. ನಂದಗಡ ಊರಾಗ ಹಸಿ ಜೀವ ಹೋಗ್ಯಾದ ಹಲಬ್ಯಾಗ ಊರ ಜನ. 200 ವರುಷ ಬ್ರಿಟಿಷರು ಆಳರು ಮಾಡಿಕೊಂಡ ತಮ್ಮ ಸ್ವಾಧೀನ. ಆಗಸ್ಟ್ 15ಕ ಸ್ವಾತಂತ್ರ್ಯ ಸಿಕ್ಕದು ರಾಯಣ್ಣ ಹುಟ್ಟಿದಿನ. ಇಷ್ಟೇ ಅಲ್ಲ, ನನ್ನ ಜನ ತುತ್ತು ಕೂಳುಗಾಗಿ ಆಹಾಕಾರ ಪಡುತ್ತಿರುವಾಗ ಬರೀ ನೆಲದ ಮೇಲೆ ನಾ ಹೆಂಗ ಮಲಗಲಿ ಅಂತ ನೆಲದ ಮೇಲೆ ಮಾಡಿರತಕ್ಕಂತ ಸ್ವಾಮಿ ವಿವೇಕಾನಂದ. ಇಂಥ ಎಲ್ಲ ಮಹಾತ್ಮರ ಪ್ರಯತ್ನದ ಫಲವಾಗಿ, ಪುಣ್ಯದ ಫಲವಾಗಿ ಇವತ್ತು ನಾವು ನೀವು ಎಲ್ಲರೂ ಕೂಡಿಕೊಂಡು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತೇವೆ. ಇಷ್ಟು ಸ್ವಾತಂತ್ರ್ಯವನ್ನ ಪಡೆದದ್ದನ್ನ ನಾವು ನಿಜವಾಗಿಯೂ ಸಾರ್ಥಕ ಪಡಿಸಿಕೊಂಡಿದ್ದೇವೆ, ನಾವು ನಿಜವಾಗಿಯೂ ಸ್ವತಂತ್ರರಾಗಿದ್ದೇವೆ ಎಂಬ ಮಾತನ್ನ ನೋಡಿ ಕೇಳಿದಾಗ ಏನ್ ಅನ್ಸುತ್ತೆ ಕೇಳಿದ್ರೆ, ನಾವು ಬ್ರಿಟಿಷರ ದಬ್ಬಾಳಿಕೆಗಳಿದ್ದರೆ ಸರಾಗಿರ್ತದೆ. ಯಾಕಂತ ಕೇಳಿದ್ರೆ, ನಾವು ಎಲ್ಲ ಸಂಪತ್ತಿನಿಂದ ಭಾರತಾಂಬೆ ತುಂಬ ತುಳುಕ್ತಾ ಇದ್ದರೆ ಇವತ್ತು ಹಿಂದೆ ಉಳಿದ ರಾಷ್ಟ್ರಗಳಲ್ಲಿ ಒಂದಾಗ್ತಾ ಇವೆ. ನಮಗಿಂತ ಚಿಕ್ಕ ಪುಟ್ಟ ರಾಷ್ಟ್ರಗಳು ಇವತ್ತು ಸಂಪತ್ತು ಭರಿತ ಇಲ್ಲದರೂ ಕೂಡ ಮುಂದುವರೆದ ರಾಷ್ಟ್ರಗಳಲ್ಲಿ ಒಂದಾಗ್ತಾ ಇವೆ. ಇದಕ್ಕೆ ಕಾರಣ ಏನು? ಅಷ್ಟೇ ಅಲ್ಲ, ಶ್ರೀರಾಮನ ಪಾದದ ಧೂಳಿನಿಂದ ಪುಣಿತಗೊಂಡಂತ ಸ್ವರ್ಣಲಂಕ ನಮ್ಮನ್ನ ಅಗಲಾಗಿ ಬಿಟ್ಟಿದೆ. ಅಷ್ಟೇ ಅಲ್ಲ, ಬಕ್ಕಿಮರಂತ, ರಾಮಕೃಷ್ಣ ಪರಮರಂತ, ಸ್ವಾಮಿ ವಿವೇಕಾನಂದರಂತ ಮಹಾ ಋಷಿಗಳನ್ನ, ರಾಷ್ಟ್ರವನ್ನ ಒಂದಗೊಳಿಸುವಂತ ಮಹಾಮಂತ್ರ ಒಂದೇ ಮಾತರಮನ್ನ ಸೃಷ್ಟಿಸಿ ಅಂತ ಯಾವುದು ಬಂಗಾಳ ಇವತ್ತು ಕಂಗಾಲ ಆಗಿಬಿಟ್ಟಿದೆ. ಸರಸ್ವತಿಯನ್ನು ಆರಾಧಿಸುವಂತ ನಾಡು, ಭೂಲೋಕದ ಕಾಶಿ ಎನ್ನಿಕೊಂಡಿರ್ತಕ್ಕಂಥ ಕಾಶ್ಮೀರ ಇವತ್ತು ನಮ್ಮನ್ನ ಅಗಲಿಗೆ ಹೋಗ್ಬಿಟ್ಟಿದೆ. ಪಂಜಾಬ್ ನರಕ ಯಾತನೆಯನ್ನು ಅನುಭವಿಸ್ತಾ ಇದೆ. ಇಷ್ಟೆಲ್ಲ ನಾವನ್ನು ಯಾಕೆ ಕಳ್ಕೊಂಡ ಅಂತ ಕೇಳಿದ್ರೆ, ಇವತ್ತು ಮುಖ್ಯ ಕಾರಣ ಯಾರು ಅಂತ ಕೇಳಿದ್ರೆ ಸಾವಿರಾರು ಕಾರಣಗಳಿರ್ಬೋದು. ಮುಖ್ಯವಾಗಿ 3 ಕಾರಣಗಳನ್ನು ಹೇಳಬಯಸ್ತೀನಿ. ಒಂದು ರಾಜಕೀಯ, ಇನ್ನೊಂದು ಜಾತೀಯತೆ, ಇನ್ನೊಂದು ರಾಷ್ಟ್ರಾಭಿಮಾನದ ಕೊರತೆ. ರಾಜಕೀಯ ಏನಾಗ್ತಾ ಇದೆ ಇವತ್ತು ಎಲ್ಲರೂ ನೋಡ್ತಾ ಇದ್ದಾರೆ. ಇವತ್ತು ತಮ್ಮ ಲಾಭಗೋಸ್ಕರ, ತಮ್ಮ ವೈಭವಗೋಸ್ಕರ ಇವತ್ತು ದೇಶವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಬೇರೆ ಉದಾಹರಣೆ ಬೇಕೇ ಇಲ್ಲ. ಎಷ್ಟೋ ವಿದೇಶ ಕಂಪನಿಗಳಿಗೆ ಒಳ ಒಪ್ಪಂದ, ಕಮಿಷನ್ ಆಧಾರದ ಮೇಲೆ ಒಳ ಒಪ್ಪಂದ ಮಾಡಿಕೊಂಡು ಎಷ್ಟೋ ಸಾವಿರಾರು ಕಂಪನಿಗಳು ಇವತ್ತು ಭಾರತಾಂಬೆ ಬಳಿಯಲ್ಲಿ ಮೂಲಿಗಳಲ್ಲಿ ನಿಂತಿವೆ. ಇದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ನಾವೇ. ನಮ್ಮಿಂದ ಯೋಗ್ಯವಾದಂತ ಒಬ್ಬ ನೇತಾರ ಚುನಾವಣೆಯಲ್ಲಿ ಆಗಕ್ಕೆ ಆಗ್ತಾ ಇಲ್ಲ. ಇಷ್ಟೇ ಅಲ್ಲ, ಇವತ್ತು ರಾಜಕೀಯ ಬಗ್ಗೆ ವಿಶ್ಲೇಷಣೆ ಮಾಡ್ತಿದ್ರೆ ತುಂಬಾ ಇದೆ, ನಾ ಹೆಚ್ಚಿಗೆ ಹೇಳಿಕ್ ಹೋಗುದಿಲ್ಲ. ಎರಡನೇದು ಜಾತೀಯತೆ. ಹಿಂದೂ ಮುಸ್ಲಿಂ ಧರ್ಮ, ಕ್ರೈಸ್ತ, ರಾಮನ ಹೆಸರಿನಲ್ಲಿ ಒಬ್ಬ ಮಂದಿರವನ್ನು ಕಟ್ತಾ ಇದ್ರೆ ಅದನ್ನ ಇನ್ನೊಬ್ಬ ಬುಡಮೇಲವನ್ನು ಮಾಡ್ತಕ್ಕಂತ ಇನ್ನೊಬ್ಬ, ಚರ್ಚಿನಲ್ಲಿ ಬಾಂಬ್ ಇಡುವವನು ಮತ್ತೊಬ್ಬ, ಮಸೀದಿಯಲ್ಲಿ ಮಾರಣ ಹೋಮ ಮಾಡುವ ಮತ್ತೊಬ್ಬ.
ಹೀಗೆ ತಮ್ಮ ಜಾತಿಗಳ ವೈಷಮ್ಯದಿಂದ ಎಲ್ಲಿ ಶಾಂತಿ ಸುಜ್ಞಾನವನ್ನ ನೆಲೆಸಬೇಕಾಗಿತ್ತೋ ಅಲ್ಲಿ ವಿಧ್ವಂಸಕ ಕೃತ್ಯಗಳ ಕೇಂದ್ರವಾಗಿ ಬಿಟ್ಟಿವೆ. ಇನ್ನು ಮೂರನೇದಾಗಿ ಬಹಳ ಮುಖ್ಯವಾಗಿದ್ದುದು, ಯಾಕಂದ್ರೆ ಇವತ್ತಿನ ತರುಣರು, ಯಾಕಂದ್ರೆ ಬಹಳಷ್ಟು ಯುವಕರು ಯಾಕೋ ನಂಗೆ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ರಾಷ್ಟ್ರಾಭಿಮಾನದ ಕೊರತೆ. ರಾಷ್ಟ್ರಾಭಿಮಾನದ ಕೊರತೆ ಯಾಕಂತ ಕೇಳಿದ್ರೆ, ಅವಾಗಿನ ಮಹಾತ್ಮರು ತಮ್ಮ ಜೀವನವನ್ನ, ದೇಹವನ್ನ ದೇಶಗೋಸ್ಕರ ಮುಡುಪಾಗಿಟ್ಟಿದ್ರು. ಈಗಿನ ಮಹಾತ್ಮರು ದುಶ್ಚಟಗಳಿಗೆ, ದುರ್ವ್ಯಸನಗಳಿಗೆ, ಹೇಯ ಕೃತ್ಯಗಳಿಗೆ ಮೀಸಲಿಟ್ಟಂತೆ ನನಗೆ ಕಾಣಿಸ್ತಾ ಇದೆ. ಅದಕ್ಕೆ ಬೇರೆ ಉದಾಹರಣೆ ಹೇಳ್ಕೊತಾದ್ರೆ ಸಾಕಷ್ಟಿದೆ. ಮುಖ್ಯವಾಗಿ ಮೊನ್ನೆ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಹೋಯ್ತು. ಕಾರ್ಗಿಲ್ ವಿಜಯೋತ್ಸವ ಎಷ್ಟನೇ ತಾರೀಕಮ್ಮ? ಕಾರ್ಗಿಲ್ ವಿಜಯೋತ್ಸವ ಯಾವಾಗಾಯ್ತು? ಕಾರ್ಗಿಲ್ ವಿಜಯೋತ್ಸವ ಯಾವಾಗಾಯ್ತು? ಜೂನ್ 26. ಯಾವಾಗಾಯ್ತು? ಜುಲೈ 26 ಕಾರ್ಗಿಲ್ ವಿಜಯೋತ್ಸವ ಆಯ್ತು. ಯಾವ ಶಾಲೆಯಲ್ಲಿ, ಯಾವ ಸೇನಾ ಮಂದಿರದಲ್ಲಿ, ಯಾವ ಒಂದು ಸಂಘ ಸಂಸ್ಥೆಗಳಲ್ಲಿ ಕಾರ್ಗಿಲ್ ವಿಜಯೋತ್ಸವನ್ನ ಆಚರಿಸಲಿಲ್ಲ. ಯಾವ ಸದ್ದಗದ್ದಲಿಲ್ಲದೆ, ಯಾವ ಪಟಾಕಿ ಸಪ್ಪ ಇಲ್ಲದೆ ಕಾಲ ಹೋಯಿತು. ಆದರೆ ಅದರಲ್ಲಿ ಸುರಿದಂತ ಕಷ್ಟ ಅದು ಗೊತ್ತಿಲ್ಲ. ಕಾರ್ಗಿಲ್ ಯುದ್ಧದ ಬಗ್ಗೆ ಮಾತಾಡೋಣ. ಒಂದು ದಿವಸ ತಗೋತದ್ದು. ಕಾರ್ಗಿಲ್ ಯುದ್ಧದಲ್ಲಿ ಮುಖ್ಯವಾಗಿ ಮನೋಜ್ ಕುಮಾರ್ ಪಾಂಡೆ ಮುಂದಾಳತ್ವದಲ್ಲಿ ನಡೀತದ. ಮನೋಜ್ ಭಾರದ್ವಾಜ್, ವಿಕ್ರಮ್ ಭಾತ್ರಾ, ಸೌರವ್ ಕಲಿಯಾ 452 ಪುಣ್ಯಾತ್ಮರ ಪ್ರಾಣವನ್ನು ಪಟ್ಟಿದಾರಲ್ರಿ. ಇವತ್ತು ಆ ಪ್ರಾಣವನ್ನು ಮನೋಜ್ ಕುಮಾರ್ ಪಾಂಡೆ ಒಂದು ಮಾತು ಹೇಳ್ತಾರೆ. ಅವರು ಕಾರ್ಗಿಲ್ ಯುದ್ಧದಲ್ಲಿ ನಾ ಗೆದ್ದೇ ಗೆಲ್ತೀನಿ ಡೈರಿಯಲ್ಲಿ ಬರೆದಿಟ್ಟಿರ್ತಾರೆ. ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಡೈರಿಯಲ್ಲಿ ಬರೆದಿಟ್ಟಿರ್ತಾರೆ, ಕಾರ್ಗಿಲ್ ಯುದ್ಧದಲ್ಲಿ ನಾ ಗೆದ್ದೇ ಗೆಲ್ತೀನಿ. ಆದ್ರೆ ಆ ರಣರಂಗಕ್ಕೆ ಹೋಗೋಕ್ಕಿಂತ ಮೊದಲನೇ ಸಾವು ಏನಾದರೂ ಬಂದ್ರೆ ಆ ಸಾವನ್ನು ಕೂಡ ನಾ ಬುದ್ಧಿಕೊಳ್ತೀನಿ ಅಂತ ಹೇಳಿದಂತ ಮನೋಜ್ ಕುಮಾರ್ ಪಾಂಡೆ ತಿಳಿತ ಯಾನದ ಮಾತು. ನಾ ಗೆಲ್ಲೋದ್ಕಿಂತ ಯುದ್ಧಕ್ಕಿಂತ ಮೊದಲೇ ಸಾವು ಬಂದ್ರೆ ಆ ಸಾವನ್ನು ಕೂಡ ನಾನು ಕೊಲ್ತೀನಂತ ಎಷ್ಟು ವಿಶ್ವಾಸ. ಅಂತ ಪುಣ್ಯಾತ್ಮರ ಪರವಾಗಿ ಕಾರ್ಗಿಲ್ ವಿಜಯೋತ್ಸವ, ಇಂಥ ಅನೇಕ ಮಹಾತ್ಮರನ್ನ ನಾವು ಮಮಕಾರವಿಲ್ಲದೆ ಮರೆತಂತ ಮೂರ್ಖರು ನಾವು. ಇದೇ ರಾಷ್ಟ್ರಾಭಿಮಾನನ? ಇನ್ನು ಇದು ರಾಷ್ಟ್ರಾಭಿಮಾನ ಕೊರತೆ.